ಇಲ್ಲಿ ನಾನ್ ಮೇಲೆ ನಾನ್ ಕೆಳಗೆ, ನಮ್ ಜಾತಿ ದೊಡ್ಡದು, ನಮ್ ಜಾತಿ ಚಿಕ್ಕದು, ನಮ್ದು ದೊಡ್ಡ ಧರ್ಮ, ಬೇರೆಯವರೆಲ್ಲ ಚಿಕ್ಕ ಧರ್ಮ, ಇವ್ಯಾವುದೇ ತಾರತಮ್ಯ ಇಲ್ಲ. ಯಾರು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡು ಉತ್ತಮವಾದ ಕೆಲಸವನ್ನ ಮಾಡ್ತಾನೆ, ಸಮಾಜದ ಹಿತವನ್ನ ಬಯಸ್ತಾನೆ, ಸತ್ಯ ಧರ್ಮ ನ್ಯಾಯ ನೀತಿನಲ್ಲಿ ಯಾರು ಹೋಗ್ತಾನೆ ಅವನೇ ಉತ್ತಮ ಜಾತಿಯವನು. ಅದ್ ಬಿಟ್ರೆ ಯಾರು ಸಮಾಜ ದ್ರೋಹ ಕೆಲಸ ಮಾಡ್ತಾರೆ ಮತ್ತು ಜಾತಿಯ ಭಾವನೆಗಳನ್ನ ಬಿತ್ತುತ್ತಾರೆ, ಒಂದು ದೇಶವನ್ನು ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ಯಲಿಕ್ಕೆ ಮಾರಕವಾಗ್ತಾರೆ, ಅವರೇ ಕೀಳ್ ಜಾತಿಯವರು. ಇಲ್ಲಿ ಜಾತಿ ಹುಟ್ಟಿಂದ ಬರಲ್ಲ, ನಮ್ಮ ನಡವಳಿಕೆಯಿಂದ ನಾವು ಎಲ್ಲರನ್ನ ಮಾನವೀಯ ಮೌಲ್ಯಗಳನ್ನ ನಾವು ಇಟ್ಕೊಂಡು ಪ್ರೀತಿಸೋದ್ರಿಂದ ಮತ್ತು ನಾವು ಈ ಸಮಾಜವನ್ನ ಸುಭದ್ರವಾಗಿ ಕಟ್ಟತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಆಧಾರದ ಮೇಲೆ ಜಾತಿ ಒಂದು ನಿಲ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಫಸ್ಟ್ ಮನುಷ್ಯನಾಗಿ ಮಾನವನಾಗಿ ಹುಟ್ಟಿದ ಮೇಲೆ ಮಾನವೀಯ ಮೌಲ್ಯಗಳನ್ನ ಯಾರು ಬೆಳೆಸ್ಕೊಂಡೆ ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡ್ಕೊಂಡು ಹೋಗ್ತಾನ ಅವನೇ ಉತ್ತಮ ಜಾತಿಯವ. ವಿಶೇಷವಾಗಿ ಬಂಧುಗಳೇ, ನಾವು ಒಂದು ಲೈನ್ ಅನ್ನ ಹೇಳ್ತೇನೆ, ನೀವು ಅದನ್ನು ಹೇಳ್ಬೇಕು. ಏನದು ಅಂದ್ರೆ, ಭಾರತ ಒಂದು, ದೇಶ ಒಂದೇ ಇರೋದು, ಭಾರತ ಒಂದು, ಭಾರತೀಯರೆಲ್ಲರೂ ಬಂಧುಗಳು ಅಂತಕ್ಕಂತಹ ಒಂದು ಸಂದೇಶ ಕೇರಳಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಮಾನಸಿಕ ರೋಗ, ಮೆಂಟಲಿ ಡಿಸೀಸ್. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ, ಅದು ತಲೆಗಿದೆ. ಆ ತಲೆಯಲ್ಲಿರ್ತಕ್ಕಂಥ ರೋಗಕ್ಕೆ ಔಷಧಿ ಯಾವ ತಲೆನೋವು ಬಂದ್ರೆ ಅನಾಕ್ಷನ್ ಕೊಡ್ಬೋದಾಯ್ತು, ಯಾವ ಡೋಲೋಸಿಸ್ ಕೊಡ್ಬೋದಾಯ್ತು, ಯಾವ ರೋಗ ಇದ್ರೆ ಟ್ಯಾಬ್ಲೆಟ್ಸ್ ಕೊಡ್ಬೋದಾಯ್ತು. ಆದ್ರೆ ಮೆಂಟಲಿ ಇಟ್ ಇಸ್ ಪ್ಯೂರ್ಲಿ ಮೆಂಟಲಿ ಡಿಸೀಸ್. ಮೆಂಟಲಿ ಡಿಸೀಸ್ ಆಗಿರೋದ್ರಿಂದ ಇದಕ್ಕೆ ಔಷಧಿ ಕೊಡ್ಬೇಕಂದ್ರೆ ವಿಚಾರ, ವೈಜ್ಞಾನಿಕತೆ ಇದ್ರ ಮುಖಾಂತರನೇ ಕೊಡಬೇಕು. ಹಾಗಾಗಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅನ್ಟಚಬಿಲಿಟಿ ಇಸ್ ಎ ಡಿಸೀಸ್ ಆಫ್ ಮೆಂಟಲ್. ಇಂತಹ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂದ್ರೆ ಸರ್ಕಾರ ಏನ್ ಮಾಡಿದ್ರೆ ಒಂದು ಕಾರ್ಯಕ್ರಮವೇ, ಒಂದು ಕಾರ್ಯಕಾರಿಣಿ ರೂಪಿಸಿದೆ. ಮನುಷ್ಯರು ನಾವೆಲ್ಲ ಒಂದೇ, ನೀವು ನಾಡಿಗೆ ಸರ್ವಜನ ಶಾಂತಿಯ ತೋಟ ಎಲ್ಲರೂ ಹೇಳಿದ್ರಲ್ಲ, ರಸಿಕರ ಕಂಗಳ ಸರಿಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ವಿಜ್ಞಾನ, ನಾವೆಲ್ಲರೂ ಮಾನವರು ಒಂದಾಗಿರ್ಬೇಕು, ಮನುಷ್ಯರು ಒಂದಾಗಿರ್ಬೇಕು. ಮನುಷ್ಯರು ಒಂದಾಗಿದ್ರೆ ಯಾವ ಕಾರ್ಯಕ್ಕೂ ಬರಲ್ಲ. ಮನುಷ್ಯರು ಒಂದಾಗಿರ್ಬೇಕು ಅಂತಂದ್ರೆ ಬಸವಣ್ಣ ಹೇಳಿರೋದು, ಬುದ್ಧ ಹೇಳಿರೋದು, ಕನಕದಾಸ ಹೇಳಿರೋದು, ಕುವೆಂಪು ಹೇಳಿರೋದು. ನಾವು ಮನುಷ್ಯರು ಆಗ್ತಾ ಇಲ್ಲ. ಮನುಷ್ಯರಾಗಬೇಕಾದ್ರೆ ಏನಾದರೂ ಆಗೋ, ಓದಿ ಬೋಧಕನಾಗೋ, ನಾನು ಮತ್ತು ಸನ್ಯಾಸಿಯಾಗೋ, ಬೌದ್ಧನಾಗೋ, ಜೈನನಾಗೋ, ಹಿಂದೂ ಆಗೋ, ಸಿಖ್ನಾಗೋ, ನೀ ಏನಾದ್ರೂ ಆಗಪ್ಪ, ಮೊದಲು ಮಾನವನಾಗೋ, ಫಸ್ಟ್ ಮನುಷ್ಯರಾಗಬೇಕು. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ.